ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಏನಪ್ಪ ವಿಶೇಷ ಅಂದರೆ ಏನೂ ಇಲ್ಲ, ಮಾಮೂಲು ವಿಶೇಷನೇ. ನೆನ್ನೆ ಶೇಂಗೆಲ್ಲ ಸುಲಿದಿಟ್ಕೊಂಡಿದ್ನಲ್ವ, ಸೊ ಇವತ್ತು ಹುರಿದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ ಚಟ್ನಿಗೆ. ಮತ್ತು ನಮ್ಮ ಹಸ್ಬೆಂಡ್ ಅವರು ಅವಾಗವಾಗ ಇಷ್ಟಪಟ್ಟು ಶೇಂಗಾ ತಿಂತಿರ್ತಾರಲ್ವ, ಅದಕ್ಕೆ ತುಂಬಾ ಹುರಿದಿಟ್ಕೊತೀನಿ ನಾನು. ಆಗ ತಕ್ಷಣವೇ ಹುರಿಯೋಕ್ಕಾಗಲ್ಲ ಅಂಥೇಳಿ ಆದಷ್ಟು ಬೇಗನೆ ಹುರಿದಿಟ್ಕೊತೀನಿ. ನೀನು ಹಾಯ್ ಮಾಡೋ. ಹೇಳು, ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ ಸರ್ಪ್ರೈಸ್. ಇವತ್ತು ಮಧ್ಯಾಹ್ನದಿಂದನೇ ಬ್ಲಾಗು. ಏನಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಏನೋ ಒಂದು ಟಿಪ್ಸ್ ಹೇಳ್ತಾ ಇದ್ದಾರೆ, ಕೇಳೋಣ ಬನ್ನಿ. ದೊಡ್ಡಮ್ಮ ಹೇಳ್ತಿರೋ ಒಂದೇ ಒಂದು ಕಿವಿ ಮಾತು ನಾನು ನೋಡಿದೆ ಕಣ್ಣಾರೆ. ತುಂಬ ಚೆನ್ನಾಗಿ ಕಾಣ್ತಿದ್ದು ಸೃಷ್ಟಿ ಕೂದಲು. ಅದು ಏನು ಅಂದರೆ ದಾಸವಾಳ ಸೊಪ್ಪಿನ ಅದನ್ನು ತಗೊಂಡು ಚೆನ್ನಾಗಿ ಅದನ್ನು ರುಬ್ಕೊಂಡು ಲೋಳೆ ರಸ ಹಿಂಗೆ ಅದ್ರ ಜಲ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಅದನ್ನು ಒಂದೊಂದು ಸ್ವಲ್ಪನೇ ಎಲೆ ಆಗಿ ಅಂದರೆ ಕೂದಲು ಎಳೆಗೆ ತೆಗಿತಾ ಹಚ್ಕೊಂತ ಹೋಗಬೇಕು ನೋಡಿ, ಅದು ಜಲ್ ಬರಲ್ಲ ದೊಡ್ಡಮ್ಮ. ಆಮೇಲೆ ಲೋಳೆ ಸರನ ಚೆನ್ನಾಗಿ ಉಜ್ಕೊತಾರೆ ಇದು ಚಾಕು ಅಲ್ಲಿ. ಎಷ್ಟು ಚೆನ್ನಾಗಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಅದನ್ನು ಪದ್ರ ತೆಗ್ದಾಗಿ ನೀಟಾಗಿ ಅಪ್ಲೈ ಮಾಡಬೇಕು. ಫಸ್ಟು ಜಲನ ಅಪ್ಲೈ ಮಾಡಬೇಕು, ಅಂದರೆ ಲೋಳೆ ಸರ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಫುಲ್ಲು ತಲೆ ತುಂಬ ನೋಡಿ ಫುಲ್ ಉಜ್ಜಬೇಕು. ಅದು ಒಟ್ಟಿಗೆ ಒಳ್ಳೆಯದು, ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಕಣ್ಣು ದೇಹ ಎಲ್ಲ ತಂಪಾಗುತ್ತೆ. ನಿಜವಾಗ್ಲೂ ಒಳ್ಳೆ ಟಿಪ್ಸು. ಸುಮ್ಮನೆ ಯಾವುದ್ಯಾವುದೋ ಪ್ರಾಡಕ್ಟ್ ಯೂಸ್ ಆಗೋದು. ಮನೆ ಮದ್ದು ನನ್ನ ಪ್ರಕಾರ ತುಂಬ ಚೆನ್ನಾಗಿ ಕೆಲಸ ಮಾಡಿ. ಇದು ನಾನು ಕಣ್ಣಾರೆ ನೋಡಿರೋದು. ಬೆಳಗಾಳು 1 ಅವರ್ ಬಿಟ್ಟು ಸ್ನಾನ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಪ್ಪ ನಮಗಿನ್ನೂ ಚೆನ್ನಾಗಿ ಇನ್ನೂ ಬೇಕು ಅಂದರೆ 2 ಅವರ್ ಲಾಸ್ಟ್ 2 ಅವರ್ ಬಿಟ್ಕೊಂಡು ಸ್ನಾನ ಮಾಡಿದ್ರೆ ನಿಮಗೆ ಪಕ್ಕಾ ರಿಸಲ್ಟು. ನಾನು ಕಣ್ಣಾರೆ ನೋಡಿರೋದು. ಇದು ನನಗೆ ಗೊತ್ತಿಲ್ಲ, ನಮ್ಮ ದೊಡ್ಡಮ್ಮ ಹೇಳ್ತಿರೋ ಟಿಪ್ಸ್ ಇದು ನಿಜ. ನೋಡೋಲ್ಲ ನಿಮ್ಮ ಕಣ್ಣಾರೆ ಎಲ್ಲ ಮಾಡ್ತಾಯಿದ್ದೀವಿ ನೋಡಿ. ಜಲ್ ಸ್ವಲ್ಪನೇ ತೆಗ್ದು, ಅಂದರೆ ಅದು ಫುಲ್ ಜಲ್ ಹಂಗೆ ಹಚ್ಚೋಕ್ಕೆ ಬರಲ್ಲ, ಅದಕ್ಕೆ ಜೆಲ್ಲನ್ನ ಈ ಥರ ಅನ್ಬೇಕು. ಚಾಕು ಇರುತ್ತಲ್ಲ ಚಿಕ್ಕದಲ್ಲಿ ತಗೊಂಡು ಹಿಂಗೆ ಅಂದ್ಕೊಂತ ಇದ್ದರೆ ಜಲ್ ಬರುತ್ತೆ ಅದ್ರಲ್ಲಿ. ನೋಡಲಿ ದೊಡ್ಡಮ್ಮ ಅಂತಿದ್ದಾರೆ ನೋಡಿ, ಆ ಥರ ಅಂತ ಇದ್ದರೆ ಜಲ್ ಬರುತ್ತೆ. ಅದಕ್ಕೆ ಒಂದೊಂದೇ ಫುಲ್ಲು ನೀಟಾಗಿ ಅಪ್ಲೈ ಮಾಡಬೇಕು. ಕೂದಲನ್ನ ಪಾಪ್ಡಿ ಎಲ್ಲ ಕ್ಲೀನಾಗಿ ತೆಗ್ದುಬಿಟ್ಟು ಒಂದೊಂದೇ ಪದ್ರ ಆಗಿ ತೆಗೆದು ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ರುಬ್ಬಿಟ್ಕೊಂಡಿದ್ರಲ್ಲ ಅದು ಜಲ್ಲೆಲ್ಲ ಹಚ್ಚಾದ್ಮೇಲೆ ಇದು ದಾಸವಾಳಿಂದು ರುಬ್ಬಿಟ್ಟು, ಬರೀ ದಾಸವಾಳ ಒಂದೇ, ಇನ್ನೇನು ಇಲ್ಲ. ಅಲ್ಲೊಳೆ ಸರ ದಾಸವಾಳಿಂದು ಅದು ಮಿಕ್ಸಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದು, ಅಷ್ಟು ಬಿಟ್ಟರೆ ಇನ್ನೇನೂ ಹಚ್ಚುತ್ತಿಲ್ಲ. ನೋಡಿ ನಿಮ್ಮ ದೊಡ್ಡಮ್ಮ ನಿಧಾನಕ್ಕೆ ಅಪ್ಲೈ ಅದಾಗ್ತಲು ಹಿಂದೆಲ್ಲ ಅಪ್ಲೈ ಮಾಡಬೇಕು. ಒಂದೊಂದಾಗಿ ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡ್ತಿದ್ದಾರೆ. ನೀವು ತುಂಬ ನೀಟಾಗಿ ಅಪ್ಲೈ ಮಾಡಬೇಕು. ಒಂದು ಡ್ರಾಪ್ ಕೂಡ ಇರಲ್ಲ, ನಿಜ ಪ್ರಾಮಿಸ್. ನನ್ನ ಕಣ್ಣಾರೆ ನೋಡಿರೋ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಡ್ರಾಪ್ ಕೂಡ ಇರಲ್ಲ. ಲಾಸ್ಟ್ ಎಂಡಿಂಗ್ ನೋಡುವಂತ್ರಿ ಈ ಥರ ಫುಲ್ಲು ಅಪ್ಲೈ ಮಾಡಬೇಕು. ಫುಲ್ ನೀಟಾಗಿ ಅಪ್ಲೈ ಮಾಡಿ 1 ಅವರ್ ಬಿಡಬೇಕು. 1 ಅವರ್ ನೀಟಾಗಿ ನೋಡಿ ಫುಲ್ಲು ಕೂದಲಿಗೆ ಮತ್ತು ಶೈನಿಂಗ್ ಸಹ ಇರುತ್ತೆ ಕೂದಲು, ಗೊತ್ತಾ. ಫುಲ್ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಈ ಥರ ಫುಲ್ಲು ನೀಟಾಗಿ ನೋಡಿ ಫೋಲ್ಡಾಗಿ ಮಾಡಬೇಕು. ಕ್ಲೀನಾಗಿ ಕಟ್ಕೊಂಡು 1 ಅವರ್ ಅಮ್ಮಮ್ಮ ಅಂದರೆ 1 ಅವರ್, ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಒಂದು ½ ಅವರ್ ನೋಡಿ. ಕೂದಲು ನಿಮ್ಮ ಕಣ್ಣೆದುರಿಗೆ ಕಾಣ್ತಿದೆ ಎಷ್ಟು ಶೈನಿಂಗ್ ಆಗಿ ಬರುತ್ತೆ, ಒಂದು ಒಟ್ಟು ಇಲ್ಲ. ಒಳ್ಳೆ ರಿಸಲ್ಟ್ ಅಲ್ವಾ ಇದು. ನಾನು ಒಳ್ಳೆ ಟಿಪ್ಸ್ ಕೊಟ್ಟಿದ್ದು, ಅನ್ನೋ ಒಂದು ಖುಷಿನೂ ಇದೆ ನಿಜ. ಇದು ಕಣ್ಣಾರೆ ನೋಡಿರೋ ಈ ಪ್ರಾಡಕ್ಟ್ ಬಗ್ಗೆ ಎಲ್ಲೆಲ್ಲೋ ಸುಮ್ಮನೆ ಅದು ಇದು ಅಂತಿರಲ್ಲ ನೋಡಿ. ಮನೆ ಮದ್ದು ಎಷ್ಟು ನೀಟಾಗಿದೆ ಅಲ್ವಾ. ಸೊ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟಾಟಾ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್